या हविर्या च होत्री ये द्वे कालं विधत्त श्रुतिविषयगुणा या स्थिता व्याप्य विश्वं यामाहुः सर्वबीजप्रकृतिरिति यया प्राणिनः प्राणवन्तः प्रत्यक्षाभिः प्रपन्नस्तनुभिरवतु वस्ताभिरष्टाभिरीशः। ಎಕ್ಸೆಲ್ನಂತಹ ವಿದ್ಯಾಭೂಮಿಯನ್ನು ಕಾಯುವ ಎಲ್ಲ ಶಕ್ತಿಗಳನ್ನು ನಮಿಸಿಕೊಳ್ಳುತ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶ್ರೇಷ್ಠರನ್ನು, ಹಿರಿಯರನ್ನು ನಮಿಸಿಕೊಳ್ಳುತ್ತೇನೆ. ಕೆಲ ವರ್ಷಗಳ ಹಿಂದೆ ಉಜಿರೆಯಂತಹ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಚಿಕ್ಕ ಬಾಡಿಗೆಯ ಕೋಣೆಯಲ್ಲಿ ಒಂದು 60-70 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಇವತ್ತು 2024ರ ಈ ಸಂದರ್ಭದಲ್ಲಿ 2700 ವಿದ್ಯಾರ್ಥಿಗಳ ಬೃಹದಾಕಾರದ ಒಂದು PU ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ನಿಂತದ್ದು. ಇದು ಇತಿಹಾಸ. 2020ರ ಆ ಸಮಯದಲ್ಲಿ ಇಡೀ ಜಗತ್ತು ಕೊರೋನಾದಂತಹ ಮಹಾಮಾರಿಯಿಂದ ತತ್ತರಿಸಿ, ಆ ಸಂದರ್ಭದಲ್ಲಿದ್ದಂತಹ ಉದ್ಯೋಗಪತಿಗಳು, ಬಹಳ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಎಲ್ಲವೂ ನೆಲಕಚ್ಚಿ ನಿಂತಾಗ ಕಣ್ಣು ಬಿಟ್ಟಂತಹ ಒಂದು ಸಂಸ್ಥೆ ಇಷ್ಟು ಎತ್ತರವಾಗಿ, ಇಷ್ಟು ವಿಸ್ತಾರವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು ಅಧ್ಯಯನದ ವಿಷಯ, ಒಂದು ಶೋಧದ ವಿಷಯ. ಇಂತಹ ಒಂದು ಯಕ್ಷ ಪ್ರಶ್ನೆ ಇಡೀ ಜಗತ್ತು ತತ್ತರಿಸಿ ಹೋಗಿದೆ. ಹೇಗೆ ಮರ್ಯಾದೆ ಉಳಿಸಿಕೊಂಡು ಸಂಸ್ಥೆಗಳನ್ನು ಮುಚ್ಚುವುದು ಎನ್ನುವ ಬಗ್ಗೆ ಎಲ್ಲರೂ ಯೋಚಿಸುವಾಗ, ಆ ನಡುವೆ ಕಣ್ಣು ಬಿಟ್ಟಂತಹ ಸಂಸ್ಥೆ ಇಷ್ಟು ಎತ್ತರಕ್ಕೆ ಹೇಗೆ ಬೆಳೆಯಿತು ಎನ್ನುವ ಯಕ್ಷ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಬಂದರೆ, ಆ ಉತ್ತರದಲ್ಲಿ ಮೊದಲ ಸಾಲುಗಳಲ್ಲಿ ಇರಬೇಕಾದ ಹೆಸರು ಶ್ರೀ ಸುಮಂತ್ ಕುಮಾರ್ ಬಿ ಜೈನ್. ಅಲ್ಲೊಬ್ಬ ವ್ಯಕ್ತಿ 32-33 ಹರೆಯದ ಒಬ್ಬ ತರುಣ ನಿತ್ಯ ಮೂಡಬಿದ್ರೆಯಿಂದ ಉಜಿರೆಗೆ ಆ ಧೂಳಿನಲ್ಲಿ, ಆ ಬಿಸಿಲಿನಲ್ಲಿ ಸಂಚಾರ ಮಾಡಿಕೊಂಡು ಕೊರೋನಾದಂತಹ ಮಹಾಮಾರಿಯ ಸಮಯದಲ್ಲಿ ಬರಬಹುದಾದ ಎಲ್ಲ ಸಂಕಟಗಳನ್ನು, ಎಲ್ಲ ನೋವುಗಳನ್ನು, ಎಲ್ಲ ಸವಾಲುಗಳನ್ನು ತನ್ನ ಸಹಚರರೊಂದಿಗೆ ಎದುರಿಸ್ತಾ ತನ್ನ ಅಚಲವಾದ ಧೈರ್ಯ, ನಿಶ್ಚಿತವಾದಂತಹ ಮನಸ್ಸು, ದೂರದೃಷ್ಟಿಯ ಪರಿಣಾಮವಾಗಿ ಇವತ್ತು ಎಕ್ಸೆಲ್ನಂತಹ ಸಂಸ್ಥೆ ಅದ್ವಿತೀಯವಾಗಿ ಬೆಳೆದು ನಿಂತಿದೆ. ಆದರೆ ಇಂತಹ ದೊಡ್ಡ ಸಂಸ್ಥೆಯನ್ನು ಒಬ್ಬರೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನೇಕ ಕಾಲೇಜುಗಳಲ್ಲಿ ಒಂದು ಪದವನ್ನು ಕೇಳಿರಬಹುದು, ಫುಲ್ ಟೈಮ್ ಲೆಕ್ಚರರ್ಸ್, ಫುಲ್ ಟೈಮ್ ಪ್ರೊಫೆಷನಲ್ಸ್, ಪಾರ್ಟ್ ಟೈಮ್ ಪ್ರೊಫೆಷನಲ್ಸ್. ನೀವು ಎಕ್ಸೆಲ್ಗೆ ಬಂದು ಈ ಫುಲ್ ಟೈಮ್ ಪ್ರೊಫೆಷನಲ್ಸ್ ಎನ್ನುವ ಪದಕ್ಕೆ ಏನರ್ಥ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬೆಳಗ್ಗೆ 6:30ಯಿಂದ ಸಂಜೆ 8 ಗಂಟೆಯ ತನಕ ನಿರಂತರ ರಜೆ, ತಿಂಗಳಿಗೆ 2-3 ರಜೆಗಳನ್ನು ಮಾತ್ರ ಸ್ವೀಕರಿಸಿ ಬೋಧನೆ ಮಾಡುವ ಅದ್ವಿತೀಯವಾದಂಥ ಉಪನ್ಯಾಸಕ ವೃಂದ, ಅವರಿಗೆ ಸಹಕಾರಿಯಾಗಿರುವಂತಹ ಎಲ್ಲ ಬೋಧಕೇತರ ಸಿಬ್ಬಂದಿಗಳು, ತಿಂಗಳಿಗೆ 1 ರಜೆಯನ್ನು ಪಡೆಯದೆ ದಿನದ 24 ಗಂಟೆಯೂ ಮಕ್ಕಳನ್ನು ಪಾಲನೆ ಮಾಡ್ತಿರುವಂತಹ ನಿಲಯ ಪಾಲಕರು ಸುಮಂತ್ ಕುಮಾರ್ ಸರ್ನ ಸೇನಾನಿಗಳಾಗಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಹಾಗಾಗಿ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ, ಇಷ್ಟು ವಿಸ್ತಾರವಾಗಿ ಬೆಳೆದು ನಿಂತಿದೆ. ಇವತ್ತು ಎಕ್ಸೆಲ್ ಇದು ಬರಿಯ ಕಾಲೇಜ್ ಅಲ್ಲ. ಇಲ್ಲಿಯ ವಿದ್ಯಾರ್ಥಿಗಳಿಗೆ ಯೋಗ, ಧ್ಯಾನ, ಪ್ರಾರ್ಥನೆಯೊಂದಿಗೆ ಈ ನೆಲದ ಸಂಸ್ಕೃತಿ, ಅದು ಆಟಿಯ ಅಮಾವಾಸ್ಯೆಯ ಆಚರಣೆ ಆಗಿರಲಿ, ಅದು ಕೃಷ್ಣಾಷ್ಟಮಿ ಆಗಿರಲಿ, ಶಾರದೋತ್ಸವ ಆಗಿರಲಿ, ಅದು
ಗಣಪತಿಯ ಹಬ್ಬವಾಗಿರಲಿ, ಈ ನೆಲದ ಸಂಸ್ಕೃತಿ ಏನಿದೆ ಅದನ್ನೂ ಕೂಡ ಅವರ ಮನಸ್ಸಿನಲ್ಲಿ ಬಿತ್ತ ಇದೊಂದು ಸಂಸ್ಕಾರ ಕೇಂದ್ರವಾಗಿ ಪರಿವರ್ತಿತವಾದಂತಹ ಸಂಸ್ಥೆ. ಕೇವಲ ಸಂಸ್ಕಾರ ಕೇಂದ್ರ ಮಾತ್ರವಲ್ಲ, ಈ ಊರಿಗೆ ಹೆಸರು ಗುರುವಾಯನ ಕೆರೆ. ಇಲ್ಲಿರುವಂತಹ ಕೆರೆಯ ಸಂರಕ್ಷಣೆ ಅದು ನಮ್ಮ ಬದ್ಧತೆ ಎನ್ನುವ ಕಾರಣಕ್ಕಾಗಿ ಸುಮಾರು 3 ಕೋಟಿ ವೆಚ್ಚದ ತಾಲೂಕಿನ ಅತಿ ದೊಡ್ಡ ಶುದ್ಧ ನೀರು ಮರುಬಳಕೆಯ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಸಾಮಾಜಿಕ ಕಳಕಳಿಯನ್ನು ಎತ್ತಿ ಹಿಡಿದಿರುವಂತಹ ಸಂಸ್ಥೆ. ಅಷ್ಟು ಮಾತ್ರವಲ್ಲ, ಎಕ್ಸೆಲ್ನ ಜೊತೆಗೆ ಈ ಊರಿನ ಸುತ್ತಮುತ್ತ ಸರಕಾರಿ ಶಾಲೆಗಳೇನಿದ್ದಾವೆ, ಸಣ್ಣ ವಿದ್ಯಾಸಂಸ್ಥೆಗಳೇನಿದ್ದಾವೆ, ಅವುಗಳು ಬೆಳಿಬೇಕು ಎನ್ನುವ ದೂರದೃಷ್ಟಿಯಿಂದ ಆ ಸಂಸ್ಥೆಗಳಿಗೆ ಬೇಕಾದ ಪೀಠೋಪಕರಣಗಳ ವ್ಯವಸ್ಥೆಯನ್ನು ಪ್ರತಿ ವರ್ಷವೂ ಮಾಡುವ ಸಾಮಾಜಿಕ ಕಳಕಳಿಯ ಕೇಂದ್ರವಾಗಿಯೂ ಕೂಡ ಇವತ್ತು ಎಕ್ಸೆಲ್ ಬೆಳೆದು ನಿಂತಿದೆ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯನ್ನು ಶಾಲೆಗಳಲ್ಲಿ ನೀವು ಗಮನಿಸಿದರೆ ಬೆಳಗ್ಗೆ ಉಪನ್ಯಾಸಕರು ಬರ್ತಾರೆ, ಒಂದು ಫೋಟೋಗೆ ಹೂವಿನ ಅರ್ಚನೆಯನ್ನು ಮಾಡ್ತಾರೆ. ಲಡ್ಡು ತಿಂದು ಹೋಗುವ ಸಮಯದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಿಸ್ತಾ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವವನ್ನು ತುಂಬುವ ರಾಷ್ಟ್ರೀಯತೆಯ ಕೇಂದ್ರವಾಗಿಯೂ ಕೂಡ ಇವತ್ತು ಎಕ್ಸೆಲ್ ಬೆಳೆದು ನಿಂತಿದೆ. ಅದರ ಜೊತೆಗೆ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ, ಗಿಡ ನೆಡುವ ಕಾರ್ಯಕ್ರಮಗಳ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ಪರಿಸರದ ಜೊತೆಗೆ ನಮ್ಮ ಜೀವನ ಸಾಗಬೇಕು ಎನ್ನುವ ಭಾವವನ್ನು ಬೆಳೆಸುವ ಕೇಂದ್ರವಾಗಿಯೂ ಸಹ ಇವತ್ತು ಎಕ್ಸೆಲ್ ತಲೆ ಎತ್ತಿ ನಿಂತಿದೆ. ಇದೆಲ್ಲದಕ್ಕೂ ಕಳಸವಿಟ್ಟಂತೆ ಎಕ್ಸೆಲ್ನ ಶೈಕ್ಷಣಿಕ ಸಾಧನೆ ಅದು ಅದ್ವಿತೀಯ. ಇಲಾಖೆಯ ಪರೀಕ್ಷೆಯಲ್ಲಿ ರಾಜ್ಯ ಸ್ತರದಲ್ಲಿ 2ನೇ ರ್ಯಾಂಕನ್ನು ಪಡೆದಿರುವಂತಹ 2 ಮಕ್ಕಳು ನಮ್ಮ ಎಕ್ಸೆಲ್ ಕಾಲೇಜ್ನ ಮಕ್ಕಳು ಎನ್ನುವಂಥದ್ದು ನಮಗೆ ಹೆಮ್ಮೆ. ಸರಕಾರಿ ಮೆಡಿಕಲ್ ಸೀಟನ್ನು ಗಳಿಸುವುದು ಗಗನ ಕುಸುಮ ಎನ್ನುವಂಥ ಭಾವವಿರುವಾಗ ಮಧ್ಯಮ ವರ್ಗದ ಮಕ್ಕಳಿಗೂ ಕೂಡ ಅತಿ ಹೆಚ್ಚು ಸರಕಾರಿ ಮೆಡಿಕಲ್ ಸೀಟ್ಗಳನ್ನು ಗಳಿಸಿಕೊಡುವಂತಹ ಒಂದು ಸಂಸ್ಥೆ. ಆ ನಿಟ್ಟಿನಲ್ಲಿ ಒಂದು ಪುಷ್ಪ ನಮ್ಮ ಎದುರಿಗೆ ನಿಂತಿದೆ. ಏಮ್ಸ್ನಂತಹ ಸಂಸ್ಥೆಗೆ ಹೋಗಬೇಕಾದಂಥ ಅತ್ಯುನ್ನತವಾದಂತಹ ಸಾಧನೆಯನ್ನು 710 ಅಂಕಗಳನ್ನು ಪಡೆದಂತಹ ರಾಜ್ಯದ ಕೆಲವು ಬೆರಳೆಣಿಕೆಯ ಸಂಸ್ಥೆಯಲ್ಲಿ ಎಕ್ಸೆಲ್ ಒಂದು. JEE ಅಂತಹ ಅತ್ಯಂತ ಕಠಿಣ ಪರೀಕ್ಷೆಯಲ್ಲಿ 75ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 95% ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ ಸಾಧನೆ ಇದು ರಾಜ್ಯದ ಶಿಕ್ಷಣ ತಜ್ಞರಿಗೆ ನಿಬ್ಬೆರಗಾಗಿಸುವಂತಹ ಸಾಧನೆ. ಅದನ್ನು ಎಕ್ಸೆಲ್ ಇವತ್ತು ಮಾಡಿ ತೋರಿಸಿದೆ. ಕೇವಲ ಮೆಡಿಕಲ್ ಎಂಜಿನಿಯರಿಂಗ್ ಮಾತ್ರವಲ್ಲ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಪರೀಕ್ಷೆಗಳಲ್ಲಿ, ಆರ್ಕಿಟೆಕ್ಚರ್ ಕ್ಷೇತ್ರಕ್ಕೆ ಹೋಗಬೇಕಾದ ನಾಟಾ ಪರೀಕ್ಷೆಯಲ್ಲಿ, ಅಥವಾ ಪ್ಯೂರ್ ಸೈನ್ಸಿಗೆ ಹೋಗಬೇಕಾದ NCERT CEE ಪರೀಕ್ಷೆಗಳಲ್ಲಿ ರಾಷ್ಟ್ರ ಸ್ತರದಲ್ಲಿ ಹೆಸರು ಮಾಡಿರುವಂತಹ ಸಂಸ್ಥೆ ಇದು ಎಕ್ಸೆಲ್. ಹಾಗಾಗಿ ಎಕ್ಸೆಲ್ ಇದು ಬರಿಯ ಕಾಲೇಜ್ ಅಲ್ಲ, ಮಕ್ಕಳ ಸಾಂಸ್ಕೃತಿಕ ವಿಕಾಸ, ಮಾನಸಿಕ ವಿಕಾಸ, ಶಾರೀರಿಕ ಸದೃಢತೆಯ ವಿಕಾಸ, ಬೌದ್ಧಿಕ ವಿಕಾಸ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೆಸುವಂತಹ ಒಂದು ಕೇಂದ್ರವಾಗಿ, ಇದು ವ್ಯಕ್ತಿ ನಿರ್ಮಾಣ ಕೇಂದ್ರವಾಗಿ ಪರಿವರ್ತಿತವಾಗಿದೆ. ಅಂತಹ ವ್ಯಕ್ತಿ ನಿರ್ಮಾಣ ಕೇಂದ್ರವಾಗಿರುವ ಎಕ್ಸೆಲ್ನ 2024ರ ವಾರ್ಷಿಕ ಹಬ್ಬ ಎಕ್ಸೆಲ್ ಪರ್ಬ, ಈ ಒಂದು ಅದ್ಭುತ ಸುಂದರ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಸಮ್ಮಿಲಿತರಾಗಿದ್ದೇವೆ. ಇಂತಹ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂಥವರು ನಾವು ಆರಾಧಿಸುವ ಅರಮಲವಟ್ಟೆ ಸಂಸ್ಥಾಪಿತ ಶ್ರೀ ಕೊಡಮಣಿತ್ತಾಯ ದೈವಸ್ಥಾನದ ಮುಕ್ತೇಶ್ವರರಾದ ಶ್ರೀ ಸುಕೇಶ್ ಕುಮಾರ್ ಕಡಂಬು. ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇವರಿಗೆ ಸಂಸ್ಥೆಯ ಸರ್ವರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತಗಳನ್ನು ಕೋರ್ತೇನೆ. ಶ್ರೀಯುತರಿಗೆ ಸಸಿಯನ್ನು ಕೊಡುವ ಮೂಲಕ
ಸಂಸ್ಥೆಯ ಅಧ್ಯಕ್ಷರು ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ನಮ್ಮ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಅನೇಕ ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಅಂತಹ ಸೇವಾ ಚಟುವಟಿಕೆಗಳಲ್ಲಿ ರಾಜ್ಯಸ್ತರ ಅಥವಾ ರಾಷ್ಟ್ರಸ್ತರದಲ್ಲಿ ಗುರುತಿಸಲ್ಪಟ್ಟಂತಹ ಸೇವಾ ಚಟುವಟಿಕೆ ಅದು ಕನ್ಯಾಡಿಯ ಸೇವಾ ಭಾರತಿ ರಿಜಿಸ್ಟರ್ನಿಂದ ನಡೆಯುವಂತಹ ಸೇವಾ ಚಟುವಟಿಕೆ. ಬೇರೆ ಬೇರೆ ಕಾರಣದಿಂದ ಬೆನ್ನು ಹುರಿಯ ಸ್ವಾಧೀನವನ್ನು ಕಳ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಬದುಕನ್ನು ಕೊಡಬೇಕು ಎನ್ನುವುದಾಗಿ ನಿಶ್ಚಯ ಮಾಡಿ ತನ್ನ ಇಡೀ ಜೀವನವನ್ನು ಆ ಕಾರ್ಯಕ್ಕಾಗಿ ಸಮರ್ಪಣೆ ಮಾಡಿರುವಂತಹ ಶ್ರೀ ವಿನಾಯಕ ರಾವ್ ಕನ್ಯಾಡಿ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವತ್ತು ಮಧ್ಯಾಹ್ನವಷ್ಟೇ ಅವರಿಗೆ ಕರೆ ಮಾಡಿ, ವಿನಾಯಕಣ್ಣ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮ ಮಕ್ಕಳಿಗೆ ಎಲ್ಲವೂ ಚೆನ್ನಾಗಿದೆ, ಸದೃಢ ಶರೀರ ಮನಸ್ಸುಳ್ಳಂತಹ ನಮಗೆ ನಿಮ್ಮ ಕೇವಲ ಒಂದು ಇರುವಿಕೆಯಿಂದ ನಮಗೊಂದು ಸ್ಫೂರ್ತಿಯನ್ನು ತುಂಬಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಚಿಕ್ಕವರಾದ ನಮ್ಮ ಮಾತನ್ನು ಮನ್ನಿಸಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸಂಸ್ಥೆಯ ಅಧ್ಯಕ್ಷರು ಅವರಿಗೆ ಸಸಿ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ನಮಗೆ ಅತ್ಯಂತ ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ನಮ್ಮ ಬೆಳ್ತಂಗಡಿ ಕ್ಷೇತ್ರದ ನ್ಯಾಯಪಾಲನೆಯ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿರುವಂತಹ ಬೆಳ್ತಂಗಡಿ ಠಾಣೆಯ ಠಾಣಾಧಿಕಾರಿಗಳಾದ ಶ್ರೀ ಮುರಳೀಧರ್ ನಾಯ್ಕ್ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದು ಇಂದಿನ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಇವರಿಗೆ ಈ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಕಳೆದ ವರ್ಷದಿಂದ ನಮ್ಮ ವಿದ್ಯಾಲಯದಲ್ಲಿ ಕಾಮರ್ಸ್ ವಿಭಾಗ ಆರಂಭವಾಗಿದೆ. ಕಾಮರ್ಸ್ ವಿಭಾಗದಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ನಮ್ಮ ಮಕ್ಕಳಿಂದ ಮಾಡಿಸಬೇಕು ಎನ್ನುವಂತಹ ಸಂಕಲ್ಪ ನಮ್ಮದು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ, ನಮ್ಮ ಮಕ್ಕಳಿಗೊಂದು ಪ್ರೇರಣೆಯನ್ನು ಒದಗಿಸಲಿ ಎನ್ನುವ ನಿಟ್ಟಿನಲ್ಲಿ ಮೂಡಬಿದ್ರೆ ಅತ್ಯಂತ ಪ್ರಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವ ಶ್ರೀ ಆಕಾಶ್ ದೀಪ್ ಇವರನ್ನು ನಾವು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿದಾಗ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲೊಪ್ಪಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮ್ಮ ತಾಲೂಕಿನಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ. ಆದರೆ ICSE ಸಿಲೆಬಸ್ನ ಬೋಧನೆ ಮಾಡುವ ತಾಲೂಕಿನಲ್ಲಿ ಒಂದೇ ಒಂದು ಸಂಸ್ಥೆ ಇರುವುದು, ಅದು ಕ್ರೈಸ್ಟ್ ಅಕಾಡೆಮಿ ಮುಂಡಾಜೆ. ಅಂತಹ ಒಂದು ಶ್ರೇಷ್ಠ ಸಂಸ್ಥೆಯ ಪೂಜ್ಯರಾದ ಫಾದರ್ ಮ್ಯಾಥ್ಯೂ ಪ್ರಾಚಾರ್ಯರು ಇವರು ನಮ್ಮಲ್ಲಿ ಆಗಮಿಸಿದ್ದಾರೆ. ಇವರಿಗೆ ಅತ್ಯಂತ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ರಾಜಕೀಯ ಕ್ಷೇತ್ರದಲ್ಲಿ
ತಮ್ಮನ್ನು ತಾವು ಗುರುತಿಸಿಕೊಂಡು ಸಾಮಾಜಿಕ ಕಳಕಳಿಯ ಕಾರ್ಯಗಳನ್ನು ಮಾಡ್ತಾ ನಮ್ಮ ತಾಲೂಕಿನ ಒಬ್ಬ ನೇತೃತ್ವವನ್ನು ವಹಿಸುವಂತಹ ಶ್ರೀ ಸೆಬಾಸ್ಟಿಯನ್ ಅಧ್ಯಕ್ಷರು, ಅಲ್ಪಸಂಖ್ಯಾತ ಮೋರ್ಚಾ, ಭಾರತೀಯ ಜನತಾ ಪಾರ್ಟಿ, ಇವರು ನಮ್ಮ ಕರೆಗೆ ಓಗೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತಗಳು. ನಮ್ಮ ಸಂಸ್ಥೆಯ ಶೈಕ್ಷಣಿಕ ಸ್ತರವನ್ನು ಗಗನದೆತ್ತರಕ್ಕೆ ಏರಿಸಿದ ಅತ್ಯಂತ ಸಾಧಕ ವಿದ್ಯಾರ್ಥಿಗಳಲ್ಲಿ ಮುಂಚೂಣಿಯಲ್ಲಿ ಬರುವ ಹೆಸರು ಪ್ರಜ್ವಲ್ HM. 710 ಅಂಕಗಳನ್ನು ಪಡೆದು ಭುವನೇಶ್ವರದ ಏಮ್ಸ್ನಲ್ಲಿ ಈಗ ವಿದ್ಯಾರ್ಜನೆಯನ್ನು ಮಾಡ್ತಿರುವಂತಹ ಪ್ರಜ್ವಲ್ HM ನಮ್ಮೆಲ್ಲುವ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೇರಣೆಯನ್ನು ನೀಡುವಂತಹ ಒಂದು ವ್ಯಕ್ತಿತ್ವ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಅಧ್ಯಕ್ಷರ ಪೂಜ್ಯ ತಂದೆಯವರಾದಂತಹ ಶ್ರೀ ಸತೀಶ್ ಕುಮಾರ್ ಆರಿಗ, ಬೊಳ್ಳೂರು ಗೊತ್ತು, ಇವರ ದಿವ್ಯ ಉಪಸ್ಥಿತಿ ಮಾರ್ಗದರ್ಶನ ನಿಮಗಿವತ್ತು ಸಿಗಲಿದೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಾನು ಈ ಹಿಂದೆ ಹೇಳಿದಂತೆ ಎಕ್ಸೆಲ್ನಂತಹ ಒಂದು ಅದ್ವಿತೀಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಎನ್ನುವ ಕನಸನ್ನು ನನಸು ಮಾಡಿ ತೋರಿಸಿ ನಮಗೆಲ್ಲರಿಗೂ ಸ್ಫೂರ್ತಿಯನ್ನು, ಪ್ರೇರಣೆಯನ್ನು, ಉತ್ಸಾಹವನ್ನು ಸದಾಕಾಲ ತುಂಬ್ತಾ ಇರುವಂತಹ ನಮ್ಮ ಸಂಸ್ಥೆಯ ಪ್ರೀತಿಯ ಅಧ್ಯಕ್ಷರಾದ ಶ್ರೀ ಸುಮಂತ್ ಕುಮಾರ್ B. ಜೈನ್ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತಗಳು. ವಿದ್ಯಾಸಾಗರ ಕ್ಯಾಂಪಸ್ ಹಾಗೂ ಅರಮಲ್ಲಬೆಟ್ಟ ಈ ಎರಡೂ ಕ್ಯಾಂಪಸ್ಗಳ ಎಲ್ಲ ಶೈಕ್ಷಣಿಕ ದಾಯಿತ್ವವನ್ನು ಹೊತ್ತು ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಿರುವ ಪಂಡಿತ ವರೇಣ್ಯ ವಿದ್ವನ್ಮಿತ್ರರಾದ ಡಾಕ್ಟರ್ ನವೀನ್ ಕುಮಾರ್ ಮರಿಕೆ ಇವರಿಗೆ ಆತ್ಮೀಯವಾದ ಸ್ವಾಗತಗಳು. ಎಕ್ಸೆಲ್ನ ಶಿಕ್ಷಣ ಅಂತ ಬಂದಾಗ ಅಲ್ಲಿ ಮುಂಚೂಣಿಯಲ್ಲಿ ಬರುವಂತಹ ಹೆಸರು ಶ್ರೀ ಅಭಿರಾಮ್. ನೀವು ಎಕ್ಸೆಲ್ನ ಹಿರಿಯ ವಿದ್ಯಾರ್ಥಿಗಳನ್ನು ಕೇಳಿ, ನಾವು ಪ್ರವಾಸದ ಸಮಯದಲ್ಲಿ, ಶಾಲೆಯ ಭೇಟಿಯ ಸಮಯದಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಮಾತನಾಡುವಾಗ ಎಲ್ಲ ಪಾಲಕರ ಬಾಯಲ್ಲಿ ಬರುವ ಒಂದು ಹೆಸರು, ಅದು ಶ್ರೀ ಅಭಿರಾಮ್ ಸರ್. ಸುಮಂತ್ ಕುಮಾರ್ ಸರ್ನ ಜೊತೆಯಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಸ್ವಯಂ ಗಣಿತ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾದ ಸಾಧನೆಯನ್ನು ಮಾಡಿ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಿರುವಂತಹ ಶ್ರೀ ಅಭಿರಾಮ್ ಸರ್ ಇವರಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಈ ಒಂದು ಸುಂದರವಾದ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪರಿಶ್ರಮಿಸಿದ ನನ್ನ ಎಲ್ಲ ಪ್ರೀತಿಯ ಉಪನ್ಯಾಸಕ ಬಂಧುಗಳಿಗೆ, ಬೋಧಕೇತರ ಸಿಬ್ಬಂದಿಗಳಿಗೆ, ನಿಲಯ ಪಾಲಕರಿಗೆ, ಎಕ್ಸೆಲ್ ಪರಿವಾರದ ಸರ್ವ ಸದಸ್ಯರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಮಾಧ್ಯಮ ಮಿತ್ರರಿಗೆ, ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿರುವ ಸಜ್ಜನರಿಗೆ, ಲೈವ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂತಹ ನಮ್ಮ ಸಂಸ್ಥೆಯ ಆಧಾರ ಸ್ತಂಭಗಳಾಗಿರುವ ನಮ್ಮ ಪ್ರೀತಿಯ ಪಾಲಕರಿಗೆ, ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.